ವಾಟರ್ ರೆಡಿ ಇದೆ. ಅದೇ ಥರ ಅಂಡರ್ ಡ್ರೈನೇಜ್ ಸಿಸ್ಟಮು ಮಾಡಿದ್ದೀವಿ. ಸೊ ಎವ್ರಿ ಕಾಮನ್ ಮ್ಯಾನು ಒಂದು ಲಕ್ಸುರಿ ಲೇಔಟ್ ಅಲ್ಲಿ ಒಂದು ಸೈಟ್ ತಗೋಬಹುದು. ಸೈಟ್ ಜೊತೆ ಅವ್ರಿಗೆ ಏನಂದ್ರೆ ಪ್ರೀಮಿಯಂ ಫೆಸಿಲಿಟೀಸ್ ಮಾಡಿಕೊಡ್ತಾ ಇದೀವಿ ಮೇಡಮ್. ಇದು DTCP ಅಪ್ರೂವ್ಡ್ ಆಗಿದೆ, DC ಕನ್ವರ್ಷನ್ ಆಗಿದೆ, 911A ಖಾತೆ ಆಗಿದೆ, ಎಲ್ಲ ಬ್ಯಾಂಕಲ್ಲಿ ಅಪ್ರೂವ್ ಆಗಿದೆ. ಕಸ್ಟಮರ್ ಬಿಫೋರ್ ಪರ್ಚೇಸ್ ಬಿಫೋರ್ ಬುಕ್ಕಿಂಗ್ ಅವ್ರ ಲೀಗಲ್ ಎಲ್ಲ ಚೆಕ್ ಮಾಡ್ಕೊಂಡೆ ಆಮೇಲೆ ಬುಕ್ಕಿಂಗ್ ಮಾಡ್ಕೋಬಹುದು. ನಾಳೆ ದಿನ ಅವ್ರ ಮನೆ ಕಟ್ಕೊಂಡ್ರು ಇದೇ ನೇಮ್ ಪ್ಲೇಟ್ ನ ಅವ್ರ ಮನೆಗೆ ನೇಮ್ ಪ್ಲೇಟ್ ತರ ಯೂಸ್ ಮಾಡ್ಕೋಬಹುದು. ಮೈನ್ ರೋಡ್ ಬಂದು 40 ಫೀಟ್ ಇದೆ, ಇನ್ನರ್ ರೋಡ್ಸ್ ಎಲ್ಲ 30 ಫೀಟ್ ಮಾಡಿದೀವಿ ಮೇಡಮ್. ಯಾರು ಲೇಔಟ್ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಲ್ಲ. ನಾವು ಎವ್ರಿ 3 ಸೈಟ್ಸ್ಗೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದೀವಿ. ಚಾಂಬರ್ಸ್ ಮಾಡಿ 250 ಟೋಟಲ್ 500 KV ಪವರ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಈಗಲೇ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ ನಾವು ಪವರ್ ಯೂಸ್ ಮಾಡ್ಕೋಬಹುದು. ಲೇಔಟ್ಸ್ ಮಾಡಿ ಎಲ್ಲ ಕಾಂಕ್ರೀಟ್ ಜಂಗಲ್ಸ್ ಮಾಡಿ ಸಿಟಿ ಎಲ್ಲ ಹಾಲ್ ಮಾಡ್ತಾ ಇದ್ರೆ ಅಂತ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಇದೆ. ನಾವು ಲೇಔಟ್ ಮಾಡಿದೀವಿ, ಅದ್ರ ಜೊತೆಗೆ ಒಂದು 3500 ಪ್ಲಾಂಟ್ಸ್ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಓನಾಗಿ ಬಂದ್ರೂ ಬರ್ಬೋದು ಇಲ್ಲಿ ಡೈರೆಕ್ಟ್ ಆಗಿ. ಇಲ್ಲಿ ನಮ್ಮ ಸೂಪರ್ವೈಸರ್ಸ್ ಇರ್ತಾರೆ, ಇಲ್ಲೂ ಕಾಂಟ್ಯಾಕ್ಟ್ ಮಾಡಿ ತೋರಿಸ್ತಿದ್ದಾರೆ. ಇಲ್ಲ ಅಂದ್ರೆ ನಮ್ಮ ಆಫೀಸಿಗೆ ಬಂದ್ರು ನಾವು ಫ್ರೀ ಆಗಿ ಕ್ಯಾಬ್ ಫೆಸಿಲಿಟೀಸ್ ಮಾಡ್ತಾ ಇದೀವಿ. ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿಗೆ ಸೈಟ್ ತೋರಿಸ್ಬಿಟ್ಟು ತಿರ್ಗಾ ಆಫೀಸ್ ಕರ್ಕೊಂಡು ಬರ್ತಾರೆ. ರೈಟ್ ಸೈಡ್ ಇರೋದು ಆಲ್ಮೋಸ್ಟ್ 2 acres ಪಾರ್ಕ್ ಬಿಟ್ಟಿದ್ವಿ. ಸೊ ನಾನು ಇದರಲ್ಲೇ ಫೆಸಿಲಿಟೀಸ್ ಹೇಳಿದ್ದೆ ನಿಮಗೆ. ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಮತ್ತೆ ಬ್ಯಾಡ್ಮಿಂಟನ್, ಶಟಲ್ ಕೋರ್ಟ್ಸ್, ಈ ಕಡೆ ಔಟ್ಡೋರ್ ಜಿಮ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಬರುತ್ತೆ ಮೇಡಮ್ ಈ ಕಡೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು NR ಪ್ರಾಪರ್ಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೌರಿಬಿದನೂರ್ ಟೌನ್ ಅಲ್ಲಿ ಇರೋ ದಿ ಗ್ರೇಟ್ ಬಿಲ್ಡ್ಸ್ ಅವರ ರಾಯಲ್ ಗ್ರೀನ್ ಲೇಔಟ್ ಅಲ್ಲಿ ಇದ್ದೀನಿ. ಈ ಲೇಔಟ್ ಅಲ್ಲಿ 164 ಪ್ಲಾಟ್ಸ್ ಇದೆ. ಅದರಲ್ಲಿ ಆಲ್ರೆಡಿ 100 ಪ್ಲಾಟ್ ಸೇಲ್ ಆಗಿದೆ. ಇನ್ನ ಉಳಿದಿರೋದು 64 ಮಾತ್ರ. ಅದನ್ನ ನಮ್ ವ್ಯೂವರ್ಸೇ ತಗೋಬೇಕು ಅನ್ನೋದು ನನ್ನ ಆಸೆ. ಯಾಕೆ ಅಂತೀರಾ? ಗೌರಿಬಿದನೂರ್ ಟೌನ್ ಟು ಹೈದರಾಬಾದ್ ಕನೆಕ್ಟ್ ಆಗೋ ಹೈವೇ ಪಕ್ಕದಲ್ಲೇ ಈ ಪ್ರಾಜೆಕ್ಟ್ ಬರುತ್ತೆ. ಇಲ್ಲಿ DTCP ಅಪ್ರೂವ್ಡ್, DC ಕನ್ವರ್ಷನ್, ಇಂಡಿವಿಜುವಲ್ ಖಾತಾ ಮತ್ತೆ ಲೋನ್ಸ್ ಅವೈಲೇಬಲ್ ಅಟ್ ಆಲ್ ದ ಬ್ಯಾಂಕ್. ಇದು ರೆಡಿ ಟು ಬಿಲ್ಡ್ ಅಂದ್ರೆ ನಾವು ನಾಳೆನೆ ಬಂದು ಮನೆ ಕಟ್ಬೋದು. ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ನೀವು ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಈ ಪ್ರಾಜೆಕ್ಟ್ ಅಲ್ಲಿ 3500 ಪ್ಲಾಂಟ್ಸ್ ಇಂದ ಪ್ಲಾಂಟೇಶನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಪವರ್ ಸಪ್ಲೈ ಇದೆ, ಅಂಡರ್ ಗ್ರೌಂಡ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಇದಲ್ಲದೆ ಇದೆಲ್ಲ ಬೇಸಿಕ್ ನೀಡ್ಸ್. ಇದಲ್ಲದೆ 15+ ಅಮ್ಯುನಿಟೀಸ್ ಇದೆ. ಇನ್ನೂ ಈ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಈ ಪ್ರಾಜೆಕ್ಟ್ ಓನರ್ ಆಗಿರೋ ಮಿಸ್ಟರ್ ಚಂದ್ರು ಅವರು ನಮಗೆ ತಿಳಿಸ್ಕೊಡ್ತಾರೆ. ಇಷ್ಟು ದಿನ ಬಿಲ್ಡರ್ ಡಿಸೈನ್ ಮಾಡಿರೋ ಪ್ರಾಜೆಕ್ಟ್ನ ನಿಮಗೆ ತೋರಿಸ್ತಾ ಇದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಆರ್ಕಿಟೆಕ್ಟ್ ಡಿಸೈನ್ ಮಾಡಿರೋ ಪ್ರಾಜೆಕ್ಟ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇವರು ಮಿಸ್ಟರ್ ಚಂದ್ರು ಅಂತ, ಈ ಪ್ರಾಜೆಕ್ಟ್ನ ಓನರು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಮ್ಮ ವ್ಯೂವರ್ಸ್ಗೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಮ್ಮ ಪ್ರಾಜೆಕ್ಟ್ ಬಂದು ಇದು ಒಂದು ಏಮ್ ಇಟ್ಕೊಂಡು ಒಂದು ಡಿಸೈನ್ ಮಾಡಿದ್ದೀವಿ. ಸೊ ಎವ್ರಿ ಕಾಮನ್ ಮ್ಯಾನು ಒಂದು ಲಕ್ಸುರಿ ಲೇಔಟಲ್ಲಿ ಒಂದು ಸೈಟ್ ತಗೋಬೋದು ಅಂತ ನಾವು ಏಮ್ ಇಟ್ಕೊಂಡು ಅದರಲ್ಲಿ ಪ್ರೀಮಿಯಂ ಫೆಸಿಲಿಟೀಸ್ ಅಂದರೆ ಹೇಗಿರುತ್ತೆ, ಒಂದು ಸ್ವಿಮ್ಮಿಂಗ್ ಪೂಲು, ಕ್ಲಬ್ ಹೌಸು, ಓಕೆನಾ, ಆಮೇಲೆ ಅಂಡರ್ ಡ್ರೈನೇಜ್, ಅಂಡರ್ ವಾಟರ್, ಅಂಡರ್ ಪವರ್ ಸಿಸ್ಟಮು, ಆಮೇಲೆ CC ರೋಡ್ಸು, ಇವೆಲ್ಲ ಏನಂದರೆ ಪ್ರೀಮಿಯಂ ಕ್ಯಾಟಗಿರಿಗೆ ಬರುತ್ತೆ. ಈ ಪ್ರೀಮಿಯಂ ಕ್ಯಾಟಗಿರಿ ಎಲ್ಲ ಓನ್ಲಿ ಒಂದು 3000-4000 ರೂಪೀಸ್ ಸ್ಪೆಂಡ್ ಮಾಡಬೇಕಾಗುತ್ತೆ ಒಂದೊಂದು ಸ್ಕ್ವೇರ್ ಫೀಟ್ಗೆ. ಸೊ ನಾವು ಅದನ್ನೇ ಆ ಫೆಸಿಲಿಟೀಸ್ನ ವೆರಿ ಅಫೋರ್ಡಬಲ್ ಪ್ರೈಸಲ್ಲಿ, ಓಕೆನಾ, ಪ್ರತಿಯೊಂದು ಕಾಮನ್ ಮ್ಯಾನನು ಇಂಥ ಲೇಔಟಲ್ಲಿ ಒಂದು ರಿಸಾರ್ಟಲ್ಲಿ ಸೈಟ್ ತಗೊಂಡ್ರೆ ಹೇಗಿರುತ್ತೆ ಅಂಥ ರಿಸಾರ್ಟಲ್ಲಿ ನಾವು ಒಂದು ಸೈಟ್ಸ್ನ ರೆಡಿ ಮಾಡಿ, ಓಕೆನಾ, ಸೈಟ್ಸ್ ಜೊತೆ ಅವ್ರಿಗೇನಂದರೆ ಪ್ರೀಮಿಯಂ ಫೆಸಿಲಿಟೀಸ್ ಮಾಡಿಕೊಡ್ತಾ ಇದ್ದೀವಿ. ಇದು ಕಂಪ್ಲೀಟ್ ಏನಂದರೆ ಇದು DTCP ಅಪ್ರೂವ್ಡ್ ಆಗಿದೆ, DC ಕನ್ವರ್ಷನ್ ಆಗಿದೆ, 911A ಖಾತಾ ಆಗಿದೆ, ಎಲ್ಲ ಬ್ಯಾಂಕಲ್ಲಿ ಅಪ್ರೂವ್ ಆಗಿದೆ ಪ್ರಾಜೆಕ್ಟ್. ಸೊ ಪ್ರತಿಯೊಂದೂ ತುಂಬ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಮೇಡಮ್. 15 ಅಮ್ಯುನಿಟೀಸಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಮೇಡಮ್? 15 ಅಮ್ಯುನಿಟೀಸ್ ಅಂದರೆ ಗ್ರ್ಯಾಂಡ್ ಎಂಟ್ರೆನ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ನೀವು ಸ್ಟಾರ್ಟಿಂಗಲ್ಲೇ ಗ್ರ್ಯಾಂಡ್ ಎಂಟ್ರೆನ್ಸ್ ಮಾಡಿದ್ದೀವಿ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ಕ್ಲಬ್ ಹೌಸ್ ಇದೆ, ಬ್ಯಾಡ್ಮಿಂಟನ್ ಆ್ಯಂಡ್ ಶಟಲ್ ಕೋರ್ಟ್ಸ್ ಇದೆ, ಔಟ್ಡೋರ್ ಜಿಮ್ ಇದೆ, ಆಮೇಲೆ ಚಿಲ್ಡ್ರನ್ಸ್ ಪಾರ್ಕ್ ಇದೆ. ಸೊ ಆಮೇಲೆ CC ರೋಡ್ಸ್ ಮಾಡಿದ್ದೀವಿ, ಅಂಡರ್ ಡ್ರೈನೇಜ್, ಅಂಡರ್ ವಾಟರ್ ಪವರ್ ಸಿಸ್ಟಮ್ ಮಾಡಿದ್ದೀವಿ, ಎಲ್ಲ ಕೇಬಲ್ ಸಿಸ್ಟಮ್ ಮಾಡಿದ್ದೀವಿ. ಅದನ್ನು ಬಿಟ್ಟು ಇಲ್ಲಿ 3500 ವೆರೈಟಿ 3500 ಗಿಡ ಮೇಂಟೈನ್ ಮಾಡ್ತಾ ಇದ್ದೀವಿ. ವಿತಿನ್ 10 acresಲ್ಲಿ 3500 ಗಿಡ ನಾವು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಆದ್ರೂ ನಾವು ಒಂದು ರಾಯಲ್ ಗ್ರೀನ್ಸ್ ಅಂತ ಇದಕ್ಕೆ ಹೆಸರಿಟ್ಟಿದ್ದೀವಿ. ಸೊ ಆ ನೇಮ್ ಥರನೇ ಇಲ್ಲಿ ಗ್ರೀನನ್ನು ಆ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ. ಸರ್, ಇವಾಗ ನೀವು ಡಿಸ್ಪ್ಲೇಯಲ್ಲಿ ಏನು ತೋರಿಸಿದ್ದೀರಾ ಎಕ್ಸಾಕ್ಟ್ ಇದೇ ಥರ ನಮ್ಮ ಕಸ್ಟಮರ್ಸ್ಗೆ ಬರುತ್ತಾ ಔಟ್ಪುಟ್ಟು? ಎಸ್ ಮೇಡಮ್, ಯಾಕಂದರೆ ನಾವು ಆರ್ಕಿಟೆಕ್ಟ್ಸ್, ನಾವು ಏನೇ ಪ್ರಾಜೆಕ್ಟ್ ಮಾಡಬೇಕಂದ್ರೂ ಫಸ್ಟೇ 3D ಡಿಸೈನ್ ಮಾಡ್ತೀವಿ. ಆ ಡಿಸೈನಲ್ಲಿ ಏನಂದರೆ ನಾವು ಇಲ್ಲಿ ಕಸ್ಟಮರ್ಸ್ ಬಂದ್ರೂ ಗೊತ್ತಾಗುತ್ತೆ ಅವ್ರಿಗೆ, ನಾವು 3D ಪ್ಲೇ ಆಗ್ತಾ ಇರುತ್ತೆ ನೋಡಿ ಈಗ. ಸೊ ನಾವು 90% 3Dದಲ್ಲಿ ಏನು ಡಿಸೈನ್ ಮಾಡಿದ್ವಿ ಅದೇ ಥರ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ವರ್ಕ್ ಎಲ್ಲ ಆಗಿಬಿಟ್ಟಿದೆ. ಇನ್ನು ಓನ್ಲಿ 10% ಕ್ಲಬ್ ಹೌಸ್ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ನೋಡ್ತಾ ಇರ್ಬೋದು ನೀವು, ಕ್ಲಬ್ ಹೌಸ್ ವರ್ಕ್, ಸ್ವಿಮ್ಮಿಂಗ್ ಪೂಲ್ ವರ್ಕ್ನು ಸ್ಟಾರ್ಟ್ ಆಗಿದೆ. ಸೊ ಇದೇ ಥರ ಡಿಸೈನ್ ಬರುತ್ತೆ ಮೇಡಮ್. ಇದರಲ್ಲಿ ಏನು ಚೇಂಜಸ್ ಇರಲ್ಲ. ನಾವೇನು ಡಿಸೈನ್ ಮಾಡ್ತೀವಿ ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತೀವಿ.
ಸೊ ಅವ್ರು ಬಂದ್ರೂ ನಮ್ಮ ಆಫೀಸಿಗೆ ಬಂದರೆ ಫಸ್ಟ್ 3D ನೋಡ್ತಾರೆ. 3D ನೋಡಿದ ತಕ್ಷಣ ಇಲ್ಲಿಗೆ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ನಾವು ಏನು ಡಿಸೈನ್ ಮಾಡಿದ್ವಿ ಅದೇ ಥರ ಎಕ್ಸಿಕ್ಯೂಷನ್ ಆಗಿದ್ದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಬ್ಯಾಂಗ್ಳೂರ್ ಸಿಟಿಯಲ್ಲಿರೋ ನಾವು ಗೌರಿಬಿದನೂರಿಗೆ ಬಂದು ಸೈಟ್ ತಗೋಬೇಕು ಅಂತ ಅಂದರೆ ಯಾಕೆ ತಗೋಬೇಕು ಅಂತ? ಮೇಡಮ್ ಫಸ್ಟ್ ಬಂದು ಎನಿ ಅಪ್ಕಮಿಂಗ್ ಯಾವಾಗಲೂ ನಾವು ಏನು ಇನ್ವೆಸ್ಟ್ಮೆಂಟ್ಸ್ ಯಾವ ಥರ ಮಾಡಬೇಕಂದ್ರೆ, ಈಗ ಒನ್ಸ್ ಅಪಾನ್ ಎ ಟೈಮ್ 20 years ಬ್ಯಾಕು ಯಲಹಂಕ ಇಟ್ಸ್ ಅ ರಿಮೋಟ್ ಪ್ಲೇಸ್ ಅಂತ ಹೇಳ್ತಾ ಇದ್ರಿ. ಓಕೆನಾ, ಅದೇನಾಗಿದೆ ಈಗ ಫುಲ್ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಈಗ ಯಲಹಂಕದಲ್ಲಿ ನಾವು ತಗೋಬೇಕಂದ್ರೆ ಮಿನಿಮಮ್ 10,000 to 15,000 ಸ್ಪೆಂಡ್ ಮಾಡಬೇಕು. ಸೇಮ್ ಅದೇ ಥರ ಗೌರಿಬಿದನೂರು ಇಸ್ ಎ ಇಂಡಸ್ಟ್ರಿಯಲ್ ಏರಿಯಾ. ಈಗ ನಾವು ನಮ್ಮ ಲೇಔಟಿಂದ ಒಂದು 2 kilometers ಹೋದರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಪ್ರಾಜೆಕ್ಟ್ ಬಂದು ಅಟ್ಯಾಚ್ ಟು ಹೈವೇ ಗೌರಿಬಿದನೂರು ಟೌನಲ್ಲೇ ಇದೆ. ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಒಂದು ಕಸ್ಟಮರ್ಸ್ಗೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ರಿಸಾರ್ಟಲ್ಲಿ ಸೈಟ್ ತಗೋಬೇಕು ಅಂತ. ರಿಸಾರ್ಟ್ ಥರ ನಾವು ಒಂದು ಫಾರ್ಮ್ ಹೌಸ್ ಮಾಡ್ಕೋಬೇಕು ಅಂತ ಇರುತ್ತೆ. ಬಟ್ ಏನಂದರೆ ಅದು ಮಾಡ್ಕೋಬೇಕಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ, ಎಲ್ಲ ಫೆಸಿಲಿಟೀಸ್ ಮಾಡಿ ಒಂದೇ ಲೇಔಟಲ್ಲಿ ಅವರು ಒಂದು ರಿಸಾರ್ಟ್ ಫೆಸಿಲಿಟೀಸ್ ಎಂಜಾಯ್ ಮಾಡ್ಬೋದು. ಅಟ್ ದಿ ಸೇಮ್ ಟೈಮ್ ಮನೆ ಕಟ್ಕೊಂಡು ಇರ್ಬೋದು. ಇಲ್ಲಿ ಮನೆ ಕಟ್ಟರೂ ಒಳ್ಳೆ ರೆಂಟಲ್ ಇನ್ಕಮೂ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಈ ಪ್ಲೇಸ್ ಚೂಸ್ ಮಾಡಿದ್ದೀವಿ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಸುತ್ತಮುತ್ತ ಒಳ್ಳೆ ಪ್ಲೇಸಸ್ಸು ಇದೆ. ಇಲ್ಲಿ 2 kilometers ವಿದ್ರಾಶ್ವತ ಇದೆ. ಆನ್ ದಿ ವೇ ಘಾಟಿ ಸುಬ್ರಹ್ಮಣ್ಯ ಇದ್ದಾರೆ. ಇಲ್ಲಿಂದ ಒಂದು 20 kilometersಗೆ ಲೇಪಾಕ್ಷಿ ಇದೆ. ನಿಯರ್ ಈಶಾ ಫೌಂಡೇಶನ್ ಇದೆ. ಚಿಕ್ಕಬಳ್ಳಾಪುರಕ್ಕೆ ರೀಚ್ ಆಗ್ತೀವಿ. ಸೊ ಹೈವೇಗೆ ಇದ್ದೀವಿ. ಎಲ್ಲ ಫೆಸಿಲಿಟೀಸು ಇದೆ ಈ ಲೇಔಟಲ್ಲಿ. ಸಿನ್ಸ್ ನಮ್ಮ ವ್ಯೂವರ್ಸ್ ಜಾಸ್ತಿ ಫ್ಯಾಮಿಲೀಸ್ ಇರೋದ್ರಿಂದ ಅವ್ರು ಫಸ್ಟ್ ಕೇಳೋದೇ ಡಾಕ್ಯುಮೆಂಟೇಶನ್ ಹೇಗಿದೆ, ಲೀಗಲ್ ಇದೆಯಾ ಅಂತ. ಅದ್ರ ಬಗ್ಗೆ ಏನು ಹೇಳಕ್ಕೆ? ಮೇಡಮ್ ಇದು DTCP ಅಪ್ರೂವ್ಡ್ ಆಗಿದೆ, DC ಕನ್ವರ್ಷನ್ ಆಗಿದೆ, 911A ಖಾತೆ ಆಗಿದೆ, ಎಲ್ಲ ಬ್ಯಾಂಕಲ್ಲಿ ಅಪ್ರೂವ್ ಆಗಿದೆ. ಕಸ್ಟಮರ್ ಬಿಫೋರ್ ಪರ್ಚೇಸ್ ಬಿಫೋರ್ ಬುಕ್ಕಿಂಗ್ಗೆ ಅವ್ರು ಲೀಗಲ್ ಎಲ್ಲ ಚೆಕ್ ಮಾಡ್ಕೊಂಡೆ ಆಮೇಲೆ ಬುಕ್ಕಿಂಗ್ ಮಾಡ್ಕೋಬೋದು. ಒನ್ಸ್ ಅವರು ಸ್ಯಾಟಿಸ್ಫೈಡ್ ಆದರೆ ಇಮಿಡಿಯೇಟಾಗಿ ಲೋನ್ಗೆ ಮೂವ್ ಮಾಡ್ಬೋದು. ಇಲ್ಲಾಂದರೆ ಅವ್ರು ಕ್ಯಾಶಲ್ಲೂ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಪಕ್ಕಾ ಲೀಗಲ್ ಇದೆ. ಎವ್ರಿ ಡಾಕ್ಯುಮೆಂಟು ಎವ್ರಿ ಪ್ರೊಸೀಜರ್ ಏನೇನಿದೆ ಎಲ್ಲ ಫಿನಿಶ್ ಮಾಡಿದ್ದೀವಿ. ಸರ್, ನಮಗೆ ತುಂಬ ಖುಷಿಯಾಗಿದ್ದು 3,500 ಪ್ಲಾಂಟ್ಸ್ ಇಂದ ಪ್ಲಾಂಟೇಶನ್ ಮಾಡಿದ್ದೀರಾ ಅಂತ. ಈ ಥೀಮ್ ಬಗ್ಗೆ ನೀವು ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತೀರಾ? ಎಸ್ ಮ್ಯಾಮ್. ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಲೇಔಟ್ಸ್ ಮಾಡಿ ಎಲ್ಲ ಕಾಂಕ್ರೀಟ್ ಜಂಗಲ್ಸ್ ಮಾಡಿ ಸಿಟಿ ಎಲ್ಲ ಹಾಲ್ ಮಾಡ್ತಾ ಇದ್ದಾರೆ ಅಂತ ತುಂಬ ನೆಗೆಟಿವ್ ಕಾಮೆಂಟ್ಸ್ ಇದೆ ಎಲ್ಲರೂ ಬಿಲ್ಡರ್ಸ್ಗೂ. ಸೊ ನಾವೇನು ಮಾಡಿದ್ದೀವಿ, ಸೊ ನಾವು ಲೇಔಟು ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು 3,500 ಪ್ಲಾಂಟ್ಸ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಬಂದವರೆಲ್ಲ ಒಂದು ಗ್ರೀನರಿದಲ್ಲಿ ಏನು ಲೇಔಟ್ ಅಂದರೆ ಇಟ್ಸ್ ನಾಟ್ ಎ ಕಾಂಕ್ರೀಟ್ ಜಂಗಲ್. ಓಕೆನಾ, ಇಲ್ಲಿಗೆ ಬಂದು ಲೇಔಟ್ ಅಂದರೆ ಈ ಥರ ಗ್ರೀನರಿನ ಮೇಂಟೈನ್ ಮಾಡ್ಬೋದು ಅಂತ ಒಂದು ಡೆಮೋ ಅಂದರೆ ಫ್ಯೂಚರ್ ಬೇರೆ ಬಿಲ್ಡರ್ಸೂ ಸೊ ಎಲ್ಲರೂ ಮಾಡ್ತಾರೆ, ಪ್ರಾಜೆಕ್ಟ್ಸ್ ಮಾಡ್ತಾರೆ. ಏನಂದರೆ ಒಂದು ಸೈಟ್ಗೆ ಒಂದು ಗಿಡ ಹಾಕಿ ಓಕೆನಾ ಆಮೇಲೆ ಬಿಟ್ಬಿಡ್ತಾ ಇರ್ತಾರೆ, ಮೇಂಟೈನೂ ಮಾಡಲ್ಲ. ಸೊ ನಾವು ಅದಕ್ಕೋಸ್ಕರ ಏನು ಮಾಡಿದ್ದೀವಿ, ಲಾಸ್ಟ್ 1 year ನಾವು ಪ್ಲಾಂಟೇಷನ್ನ ಡ್ರಿಪ್ ಇರಿಗೇಷನ್ ಸಿಸ್ಟಮಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಟ್ ದಿ ಸೇಮ್ ಟೈಮ್ ಈಗ ಆಲ್ಮೋಸ್ಟ್ ಸಮ್ಮರ್ ಸ್ಟಾರ್ಟ್ ಆಗಿದೆ. ಸಮ್ಮರ್ ಸ್ಟಾರ್ಟ್ ಆಗಿ ನೀವು ನೋಡಿರ್ಬೋದು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು. ಗಿಡನೂ ವೆರಿ ಗ್ರೀನರಿ ಆಗಿದೆ. ನೀವು ಒಂದೊಂದು ಗಿಡನೂ ಇದು ಪ್ರತಿ ಒಂದೊಂದು ವೆರೈಟಿ ಹಾಕಿದ್ದೀವಿ ನೋಡಿರ್ಬೋದು. ಇವೆಲ್ಲ ಫುಲ್ ಡಾಫ್ ವೆರೈಟೀಸ್ ಕಂಪ್ಲೀಟ್ ಆ ಥರ ನಾವು ಮೇಂಟೈನ್ ಮಾಡ್ತಾ ಇದೀವಿ, ನೀವೇ ನೋಡಿರ್ಬೋದು. ಸೊ ಅದಕ್ಕೋಸ್ಕರ ಏನಂದರೆ, ಸೊ ಈಗ ನಾವು ಗ್ರೀನರಿ ರೆವಲ್ಯೂಷನ್ನ ನಾವು ತಿರ್ಗಾ ಏನಂದರೆ ನಾವು ಸೊಸೈಟಿಗೂ ಏನೇನೋ ಮಾಡಬೇಕಲ್ಲ, ಅದಕ್ಕೋಸ್ಕರ ಆ ಉದ್ದೇಶ ಇಟ್ಕೊಂಡು ನಾವು ಒಂದು ಪ್ಲಾಂಟೇಷನ್ ಬಗ್ಗೆ ತುಂಬ ಕೇರ್ ತಗೊಂಡು ಅದನ್ನು ಒಂದು ಚಿಕ್ಕ ಮಕ್ಕಳಿಗಿನ್ನ ಜಾಸ್ತಿಯಾಗಿ ನೋಡ್ಕೊತಾ ಇದೀವಿ ಇದನ್ನು ಪ್ರತಿಯೊಂದೂ. ಸೊ ಇದಕ್ಕೆ ಮೆನ್ಯೂರ್ ಆಗಲಿ, ಆಮೇಲೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಆಗಲಿ, ಪ್ರತಿಯೊಂದನ್ನು ಡೈಲಿ ಮೇಂಟೈನ್ ಮಾಡ್ತೀವಿ ಈ ಥರ ಕ್ಲೀನಾಗಿ. ನೀವು ನೋಡಿರ್ಬೋದು, ಇಲ್ಲಿ ಬನ್ನಿ, ಇದೆಲ್ಲ ಗ್ರಾಸ್ ವೆರೈಟಿ ಯಾವಾಗಲೂ ಈ ಥರನೇ ಗ್ರೀನರಿ ಆಗಿ ಬರ್ತಾನೆ ಇರುತ್ತೆ. ಇದಕ್ಕೆ ನಾವು ಬೇರೆ ಪ್ಲಾಟ್ಸ್ ಅಲ್ಲಿ ನೋಡುವಾಗ ಸುಮ್ಮನೆ ಒಂದು 4 ಕಲ್ಲು ಇಟ್ಬಿಟ್ಟು ಸ್ಟೋನಿಂಗ್ ಆ ಥರ ಮಾಡ್ತಾ ಇದ್ರು. ನೀವು ಇಷ್ಟು ಪ್ರೀಮಿಯಂ ಆಗಿ ಡಿಸೈನ್ ಮಾಡಿದ್ದೀರಲ್ಲ? ಎಸ್ ಮೇಡಮ್, ಯಾಕಂದರೆ ಇದು ನಾಳೆ ದಿನ ಅವ್ರ ಮನೆ ಕಟ್ಕೊಂಡ್ರು ಇದೇ ನೇಮ್ ಪ್ಲೇಟ್ನ ಅವ್ರ ಮನೆಗೆ ನೇಮ್ ಪ್ಲೇಟ್ ಥರ ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಆ ಉದ್ದೇಶವಾಗಿ ಓಕೆನಾ ವಿತ್ ನಮ್ಮ ಕಂಪ್ನಿ ಲೋಗೋ ಹಾಕಿ ಎಂಬೋಸ್ ಮಾಡಿ ಸೊ ವೆರಿ ಪ್ರೀಮಿಯಮ್ ಆಗಿ ಮಾಡಿದ್ದೀವಿ. ಒಂದು 2,000 rupees ನೇಮ್ ಪ್ಲೇಟ್ಗೆ ಖರ್ಚು ಮಾಡಿದ್ದೀವಿ. ಸೊ ಯಾಕಂದರೆ ನಾವು ಮುಂಚೆನೇ ಹೇಳಿದ್ದೀವಿ, ಸೊ ಎವ್ರಿ ಕಾಮನ್ ಮ್ಯಾನು ಒಂದು ಪ್ರೀಮಿಯಂ ಲೇಔಟಲ್ಲಿ ಜಾಗ ತಗೊಂಡಾಗ ಎವ್ರಿಥಿಂಗ್ ಶುಡ್ ಬಿ ಪ್ರೀಮಿಯಂ, ಲೈಕ್ ಪ್ರೀಮಿಯಂ ವ್ಯೂ ಇರಬೇಕು ಅಂತ ಪ್ರತಿಯೊಂದನ್ನು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೋಸ್ಕರ ಇಷ್ಟೇ ಪ್ರೀಮಿಯಮ್ ಆಗಿ ನೇಮ್ ಪ್ಲೇಟ್ನು ಡಿಸೈನ್ ಮಾಡಿದ್ದೀವಿ ಮೇಡಮ್. CC ರೋಡ್ಸು ಮಾಡಿದ್ದೀವಿ. ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಒಂದು ಲೇಔಟಲ್ಲಿ ಒಂದು ರೋಡ್ CC ರೋಡ್ ಹಾಕ್ಬಿಟ್ಟು ಮಿಕ್ಕಿದೆಲ್ಲ ತಾರ್ ರೋಡ್ಸ್ ಹಾಕ್ಬಿಡ್ತಾರೆ. ನೀವು ಎಂಟೈರ್ ನಮ್ಮ ಲೇಔಟ್ ಯಾವ ಕಡೆ ನೋಡಿದ್ರು CC ರೋಡ್ಸೇ ಮಾಡಿದ್ದೀವಿ. ಎಂಟೈರ್ 10 acres ವಿತ್ ಹೈವೇ ಸ್ಟ್ಯಾಂಡರ್ಡ್ಸಲ್ಲಿ ಏನು ಮಾಡ್ತಾರೋ ಅದೇ ಸ್ಟ್ಯಾಂಡರ್ಡ್ಸ್ ಆಗಿ ಕ್ವಾಲಿಟಿನೂ ಮೇಂಟೈನ್ ಮಾಡಿದ್ದೀವಿ. ರೋಡ್ಸ್ ಎಲ್ಲ ಎಷ್ಟು ಫೀಟ್ ಬರ್ಬೋದು ಮೇಡಮ್? ಇದು ಮೈನ್ ರೋಡ್ ಬಂದು 40 feet ಇದೆ. ಇನ್ನರ್ ರೋಡ್ಸ್ ಎಲ್ಲ 30 feet ಮಾಡಿದ್ದೀವಿ ಮೇಡಮ್. ಪ್ರತಿಯೊಂದೂ ಪ್ರೀಮಿಯಮ್ ಆಗಿ ಅಂದರೆ ನಿಮಗೆ ಎಲ್ಲಿನೂ ಕಂಜೆಕ್ಷನ್ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮು ಮಾಡಿದ್ದೀವಿ.
ಸೊ ಫಸ್ಟ್ ಟೈಮ್ ಇಲ್ಲಿ ಯಾರೂ ಲೇಔಟ್ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಲ್ಲ. ನಾವು ಎವ್ರಿ 3 ಸೈಟ್ಸ್ಗೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದೀವಿ. ಈ ತರ ಚಾಂಬರ್ಸ್ ಮಾಡಿ 10 ಫೀಟ್ ಡೀಪ್ ಇಂದ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಯಾವ ತರ ಪ್ರೊಸೀಜರ್ ಮಾಡಬೇಕು ಆ ತರ ಮಾಡಿದೀವಿ. ಎಂಟೈರ್ ನಮ್ಮ ಲೇಔಟ್ ಅಲ್ಲಿ ಬಿಲೋ ರೈನ್ ವಾಟರ್ನ ನಾವು ಇಲ್ಲೇ ಕಲೆಕ್ಟ್ ಮಾಡ್ಕೊಂತಾ ಇದೀವಿ. ಎವ್ರಿ 3 ಸೈಟ್ಸ್ಗೂ ಈ ತರ ಚಾಂಬರ್ಸ್ ಇದೆ. ನಾನು ಈ ಪ್ರಾಜೆಕ್ಟಿಗೆ ಬಂದ ತಕ್ಷಣ ಫಸ್ಟ್ ನೋಡಿದ್ದೆ ಈ ಫ್ರೂಟ್ ಪ್ಲಾಂಟ್ಸು. ಎಸ್ ಮ್ಯಾಮ್. ಇದ್ರ ಬಗ್ಗೆನೂ ತಿಳಿಸ್ಕೊಡಿ ಸರ್. ಇದು ಟೋಟಲ್ 100 ವೆರೈಟೀಸ್ ಆಫ್ ಫ್ರೂಟ್ ಗಿಡ ಹಾಕಿದೀವಿ ಮೇಡಮ್. ಸೊ ಇದು ಬಂದು ಚಿಕ್ಕು, ಇದು ಇಮಿಡಿಯೇಟ್ ಆಗಿ 3 ಮಂತ್ಸ್ಗೆ ಇದು ಈಲ್ಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ರೆಡಿ ಇಲ್ಲಿ 1/2 kg ಆಲ್ರೆಡಿ ಕಟ್ ಆಗಿದೆ, ಇನ್ನೂ ಬರ್ತಾ ಇದೆ ನೋಡಿ. ಇದೆಲ್ಲ ಫ್ರೂಟ್ಸೇ. ಸೊ ಈ ಥರದನ್ನು 100 ವೆರೈಟೀಸ್ ಆಫ್ ಫ್ರೂಟ್ ವೆರೈಟಿ ಹಾಕಿದ್ದೀವಿ, ಇನ್ಕ್ಲೂಡಿಂಗ್ ಆ್ಯಪಲ್ಲು ಇದೆ, ಸ್ವೀಟ್ ಲೆಮನ್ನು, ಗೋವಾ. ಓಕೆನಾ, ಪ್ರತಿಯೊಂದು ಫ್ರೂಟ್ ವೆರೈಟೀಸ್ ಕಸ್ಟಮರ್ಸ್ ಯಾವ ಸೀಸನ್ ಬಂದ್ರೂ ಆ ಸೀಸನಲ್ಲಿ ಏನೇನು ಸಿಗುತ್ತೋ ಪ್ರತಿಯೊಂದೂ ಮಾಡಿದ್ದೀವಿ. ಈಗ ಮ್ಯಾಂಗೋ ಸ್ಟಾರ್ಟ್ ಆಗ್ತಾ ಇದೆ, ನೋಡಿರ್ಬೋದು ನೀವು. ಮ್ಯಾಂಗೋನೂ ಇದೆ, ಆಮ್ಲ ಇದೆ, ಚೆರ್ರಿ ಇದೆ, ಪ್ರತಿಯೊಂದು ಫ್ರೂಟ್ ವೆರೈಟೀಸ್ ಹಾಕಿದ್ದೀವಿ, ಇನ್ಕ್ಲೂಡಿಂಗ್ ಆ್ಯಪಲ್ ಟ್ರೀನೂ ಇದೆ. ಈ ಥರ 100 ವೆರೈಟೀಸ್ ಸುತ್ತು ಕಂಪ್ಲೀಟ್ ಪಾರ್ಕ್ ಎಲ್ಲ ಕವರ್ ಮಾಡಿದ್ದೀವಿ ಮೇಡಮ್. ಸರ್, ಈಗ ನಮ್ಮ ಕಸ್ಟಮರ್ಸ್ ಮನೆ ಕಟ್ಟಬೇಕು ಅಂತ ಸೈಟ್ನ ಪರ್ಚೇಸ್ ಮಾಡ್ತಾರೆ, ಅವಾಗ ಫಸ್ಟ್ ನಮಗೆ ಬರೋದೇ ಬೇಸಿಕ್ ಎಲೆಕ್ಟ್ರಿಸಿಟಿ ಮತ್ತೆ ವಾಟರ್. ಅದು ಹೇಗೆ ಆಲ್ರೆಡಿ ಅವೈಲೇಬಲ್ ಇದೆಯಾ, ರೆಡಿ ಇದೆಯಾ? ಎಸ್ ಮೇಡಮ್, ಇದು ಪವರ್ ನೋಡ್ತಾ ಇರ್ಬೋದು. 250 kV ಸ್ಯಾಂಕ್ಷನ್ ಆಗಿದೆ ನಮಗೆ. 250 to 250 ಟೋಟಲ್ 500 kV ಪವರ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಸೊ ಎಲ್ಲ ಕನೆಕ್ಷನ್ ಆಗಿದೆ ಮೇಡಮ್. ರೆಡಿ ಟು ಕನ್ಸ್ಟ್ರಕ್ಷನ್. ಈಗಲೇ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ ಅವ್ರು ಪವರ್ ಯೂಸ್ ಮಾಡ್ಕೋಬಹುದು. ವಾಟರ್ ರೆಡಿ ಇದೆ ಪ್ರತಿಯೊಂದು ಸೈಟ್ಗೂ ನೋಡಿರ್ಬೋದು. ಸೊ ಅದೇ ಥರ ಅಂಡರ್ ಡ್ರೈನೇಜ್ ಸಿಸ್ಟಮು ಮಾಡಿದ್ದೀವಿ. ಇದೆಲ್ಲ STPಗೆ ಹೋಗುತ್ತೆ, STPನೂ ಅಲ್ಲಿದೆ ಆ ಕಾರ್ನರಲ್ಲಿ. 2 ಸೈಡ್ಸು ಇಷ್ಟು ದೊಡ್ಡದಾಗಿ ಫಿನ್ಸಿಂಗ್ ಮಾಡಿದ್ದೀರಲ್ಲ, ಈ ಸ್ಪೇಸ್ ಏನಕ್ಕೆ ಮೇಡಮ್? ನಾನು ಆವಾಗಲೇ ಹೇಳಿದ್ದಲ್ಲ ಮೇಡಮ್, ಇದು ಲೆಫ್ಟ್ ಸೈಡ್ ರೈಟ್ ಸೈಡ್ ಇರೋದು ಆಲ್ಮೋಸ್ಟ್ 2 acres ಪಾರ್ಕ್ ಬಿಟ್ಟಿದ್ದೀವಿ. ಈ ಲೆಫ್ಟ್ ಸೈಡ್ 1 acre ಇದೆ. ಸೊ ನಾನು ಇದರಲ್ಲೇ ಫೆಸಿಲಿಟೀಸ್ ಹೇಳಿದ್ದೆ ನಿಮಗೆ. ಸ್ವಿಮ್ಮಿಂಗ್ ಪೂಲು, ಕ್ಲಬ್ ಹೌಸು, ಮತ್ತು ಬ್ಯಾಡ್ಮಿಂಟನ್, ಶಟಲ್ ಕೋರ್ಟ್ಸ್, ಈ ಕಡೆ ಔಟ್ಡೋರ್ ಜಿಮ್ಮು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಬರುತ್ತೆ ಮೇಡಮ್ ಈ ಕಡೆ. ಅದಕ್ಕೋಸ್ಕರ ಇದು ಫುಲ್ ಫೆನ್ಸಿಂಗ್ ಹಾಕಿ ಫುಲ್ ಸೆಕ್ಯೂರ್ಡ್ ಮಾಡಿಬಿಟ್ಟಿದ್ದೀವಿ ಇದನ್ನು. ನೈಸ್, ತುಂಬಾ ಖುಷಿ ಆಯ್ತು ಸರ್. ಚಿಲ್ಡ್ರನ್ಸ್ಗೆ ಅಂದ್ರೆ ಫ್ಯಾಮಿಲೀಸ್ ಮೇನ್ ನೋಡೋದು, ಚಿಲ್ಡ್ರನ್ಸ್ಗೆ ಅವ್ರಿಗೆ ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ. ಸರ್, ಈಗ ನಿಮ್ಮ ಪ್ರಾಜೆಕ್ಟಿಗೆ ಬರಬೇಕು ಅಂದ್ರೆ ಯಾವ ತರ ಬರಬೇಕು, ಎಲ್ಲಿಗೆ ಬರಬೇಕು? ನಮ್ಮ ಪ್ರಾಜೆಕ್ಟ್ ಬರಬೇಕಂದ್ರೆ ಗೌರಿಬಿದನೂರು ಟೌನ್ ಬರಬೇಕು. ಆಮೇಲೆ ಗೌರಿಬಿದನೂರು ಟೌನಿಂದ ಹೈದರಾಬಾದ್ಗೆ ಹೋಗಿ ಹೈವೇ ಮೇಡಮ್ ಇದು. ಸೊ ಟೌನ್ ಆದಮೇಲೆ ನಮ್ಮ ಹೈವೇ ಇದೆ. ಹೈವೇ ಅಟ್ಯಾಚ್ ಪ್ರಾಪರ್ಟಿ ನಮ್ಮದು, ನೋಡ್ತಾ ಇರ್ಬೋದು. ಇಲ್ಲಿಂದ ನಮ್ಮ ಪ್ರಾಪರ್ಟಿ ಇದು ಕಂಪ್ಲೀಟ್ ಹೈವೇ ಅಟ್ಯಾಚಿಂದ ಪ್ರಾಪರ್ಟಿ ಇದು. ಸರ್, ಈಗ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಪ್ರಾಜೆಕ್ಟ್ ಇಷ್ಟ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅಥವಾ ಬುಕ್ಕಿಂಗ್ ಪ್ರೋಸೆಸ್ ಹೇಗೆ ಇದೆ ಅಂತ ತಿಳ್ಕೊಬೇಕು ಅಂದರೆ ಯಾವ ರೀತಿ? ಮೇಡಮ್, ನಮ್ಮ ಆಫೀಸ್ ಬಂದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನಲ್ಲಿ ಆಗಿದೆ. ಸೊ ನಮ್ಮದು ವೆಬ್ಸೈಟ್ ಇದೆ, thegreatbuilds.in ಅಂತ. ವೆಬ್ಸೈಟಿಂದ ಮುಖಾಂತರನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಆಲ್ರೆಡಿ ನಮ್ಮ ನಂಬರ್ಸ್, ಆ ನಂಬರ್ಸ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬುಕ್ಕಿಂಗ್ ಪ್ರಾಸೆಸ್ ಬಂದು 25,000 rupees ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಮೇಡಮ್. ಯಾರು 25,000 ಅಮೌಂಟ್ ಕೊಟ್ಟು ಬುಕ್ ಮಾಡ್ತಾರೋ ಅವ್ರಿಗೆ ಲೀಗಲ್ ಡಾಕ್ಯುಮೆಂಟ್ ಇಶ್ಯೂ ಮಾಡ್ತೀವಿ. ಅವ್ರು ಲೀಗಲ್ ಎಲ್ಲ ಸ್ಯಾಟಿಸ್ಫೈ ಆದರೆ ಅವರು ಫರ್ದರ್ ಲೈಕ್ ಕ್ಯಾಶನ್ನು ಹೋಗ್ಬೋದು, ಇಲ್ಲಾಂದರೆ ಲೋನನ್ನು ಹೋಗ್ಬೋದು. ಇಲ್ಲ ಅವ್ರಿಗೇನು ಇಷ್ಟ ಇಲ್ಲಾಂದರೆ ಆ ಬುಕ್ಕಿಂಗ್ ಅಮೌಂಟ್ ಕಂಪ್ಲೀಟ್ ರಿಫಂಡ್ ಆಗುತ್ತೆ ವಿತೌಟ್ ಎನಿ ಡಿಡಕ್ಷನ್. ಸರ್, ಈಗ ನೀವೇ ಹೇಳ್ದಂಗೆ ಯಾರಿಗಾದ್ರೂ ಪ್ರಾಜೆಕ್ಟ್ ಇಷ್ಟ ಆಗಿ ನಿಮ್ಮ ಆಫೀಸಿಗೆ ಬಂದರೆ ಅವ್ರ ಸೈಟ್ ನೋಡಬೇಕು ಅಂತಂದರೆ ಅವರೇ ಓನಾಗಿ ಬರಬೇಕಾ ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಕ್ಯಾಬ್ ಫೆಸಿಲಿಟಿ ಇದೆಯಾ, ಯಾವ ಥರ? ಎಸ್ ಮೇಡಮ್, ಅವರೇನು ಓನಾಗಿ ಬಂದ್ರೂ ಬರ್ಬೋದು ಇಲ್ಲಿ ಡೈರೆಕ್ಟಾಗಿ. ಇಲ್ಲಿ ನಮ್ಮ ಸೂಪರ್ವೈಸರ್ಸ್ ಇರ್ತಾರೆ, ಇಲ್ಲೂ ಕಾಂಟ್ಯಾಕ್ಟ್ ಮಾಡಿ ತೋರಿಸ್ತಾರೆ. ಇಲ್ಲಾಂದರೆ ನಮ್ಮ ಆಫೀಸಿಗೆ ಬಂದರೂ ನಾವು ಫ್ರೀಯಾಗಿ ಕ್ಯಾಬ್ ಫೆಸಿಲಿಟೀಸ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿಗೆ ಸೈಟ್ ತೋರಿಸ್ಬಿಟ್ಟು ತಿರ್ಗಾ ಆಫೀಸ್ಗೆ ಕರ್ಕೊಂಡು ಬರ್ತಾರೆ. ನೋಡಿದ್ರಲ್ವಾ ವೀಕ್ಷಕರೇ, ನನಗೆ ತುಂಬ ಖುಷಿ ಆಯಿತು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು. ಇಲ್ಲಿರೋ ಫೆಸಿಲಿಟೀಸ್ ನೋಡಿ ನನಗೆ ಪ್ಲಾಟ್ ತೊಗೋಬೇಕು ಅಂತ ಅನಿಸ್ತಾ ಇದೆ. ಯಾಕಂದರೆ ಇದು ಬರೀ ಪ್ಲಾಟ್ ಅಲ್ಲ, ಒಂಥರ ರೆಸಾರ್ಟ್ ಫೀಲ್ ಇದೆ. ಈ ಪ್ಲಾಂಟೇಶನ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ನಿಮಗೂ ಖುಷಿಯಾಗಿದೆ, ತೊಗೋಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಹಾಗಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಬ್ರೋಕರೇಜ್, ಕಮಿಷನ್ ಇಲ್ಲದೆ ನೀವು ಡೈರೆಕ್ಟಾಗಿ ಈ ಪ್ರಾಜೆಕ್ಟ್ನ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಜೆಕ್ಟ್ನ ತೊಗೋಬೋದು. ಥ್ಯಾಂಕ್ ಯು.